ಅಂದರೆ ನಾವು ಫುಲ್ಲು ಒದ್ದೆ ಆಗಿದೆ ಮಳೆಗೆ. ಸೊ ಎಲ್ಲ ನೀರೆಲ್ಲ ನಾಳೆ ಗೊತ್ತಿಲ್ಲ. ಸೊ ಈ ರೀತಿ ಒದ್ದೆ ಆದರೆ ಏನಾಗ್ಬೋದಂತ. ಇನ್ನು ಮನೆಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಉಂಟು, ಬಸ್ಸಿಗಾಗಿ ವೆಯ್ಟ್ ಮಾಡ್ತಿದ್ದೇನೆ. ಸೊ ರಾತ್ರಿ ಜೋರಲ್ಲಿ ಮಳೆ ಬರ್ಬೋದು. ಆದರೆ ಇಸ್ರೇಲ್ನ ವಾತಾವರಣ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ನಾಳೆ ಮತ್ತು ನಾಡದು ಜೋರು ಮಳೆ ಬರುವಂಥ ಸಾಧ್ಯತೆ ಉಂಟಂತ. ಆದರೆ ಮಳೆ ಈಗಲೇ ಪ್ರಾರಂಭ ಆಗಿದೆ. ಸೊ ನೋಡುವ ಯಾವ ರೀತಿ ಮಳೆ ಬರ್ತದೆ, ಯಾವ ರೀತಿ ಇರ್ಬೋದು. ಯಾಕಂದರೆ ಮಳೆ ಬಂದ ನಂತರ ಇಸ್ರೇಲ್ನಲ್ಲಿ ಕೋಲ್ಡ್ ಆಗಿರುತ್ತೆ. ಇಸ್ರೇಲ್ನಲ್ಲಿ ಭಾರಿ ಮಳೆ ಬರ್ತಾ ಉಂಟು, ಭಾರಿ ಜೋರಾಗಿ ಮಳೆ ನೋಡ್ಬೋದು. ಇವತ್ತು ನಾಳೆ ನಾಡದು ಈ ವಾರ ಕಂಟಿನ್ಯೂ ಮಳೆ ಬರುವಂಥ ಸೂಚನೆಯನ್ನು ಆಲ್ರೆಡಿ ನೀಡಿದ್ದಾರೆ. ನೋಡಿ, ನೀವು ನೋಡ್ಬೋದು, ಈಗ ಮಳೆ ಬರ್ತಾ ಉಂಟು. ನಿನ್ನೆಯಿಂದ ಮಳೆ ಬರ್ತಾ ಉಂಟು ಇಸ್ರೇಲ್ನಲ್ಲಿ, ಸ್ವಲ್ಪ ಬಿಟ್ಟು ಬಿಟ್ಟು. ಆದರೆ ಈ ಬಾರಿ ಮಾತ್ರ ಈಗ ಜೋರಲ್ಲಿ ಬರ್ತಾ ಉಂಟು ಮಳೆ. ಸೊ ನೀವು ನೋಡ್ಬೋದು ಮಳೆ. ಅಂದರೆ ಹೆಚ್ಚಿನವರೆಲ್ಲ ಛತ್ರಿಯನ್ನು ತಂದಿಲ್ಲ. ಸೊ ಹಾಗಾಗಿ ಒದ್ದೆ. ಯಾಕಂದರೆ ನಾನು ಸಹ ತಂದಿಲ್ಲ ಛತ್ರಿಯನ್ನು. ಮಳೆ ಬರುವಾಗೆ ಇತ್ತು, ಬಟ್ ಬರುವುದಿಲ್ಲ ಅಂತ ಎನಿಸಿದ್ದೆವು. ಆದರೆ ಬಾರಿ ನೀವು ಮೋಡ ನೋಡ್ಬೋದು, ತುಂಬ ಬ್ಲ್ಯಾಕಲ್ಲಿ ವೈಟಲ್ಲಿದೆ. ಹಾಗಾಗಿ ಮಳೆ ಬಿರುಡುವ ಅಂದಾಜಿಲ್ಲ. ಸೊ ನೋಡಿ, ಗ್ಲಾಸ್ ಎಲ್ಲ ಫುಲ್ಲು ಮಳೆ ನೀರಲ್ಲಿ, ಮಳೆ ಹನಿಗೆ ಹೇಗಾಗಿದೆ ಅಂತ. ಜೋರಲ್ಲಿ ಬರ್ತಾ ಉಂಟು ಮಳೆ. ಸೊ ನೋಡ್ಬೋದು ನೋಡಿ ಮಳೆ ಯಾವ ರೀತಿ ಬರ್ತಾ ಉಂಟಂತ. ನೋಡಿ ಆ ಸೈಡ್ ಮ್ಯಾಟ್ರೋ ಎಲ್ಲ ಹೋಗ್ತಾ ಉಂಟು. ಸೊ ನೋಡ್ಬೋದು. ಅಂದರೆ ವಾತಾವರಣ ಮಳೆಗೆ ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಯಾಕಂದರೆ ಇನ್ನೂ ಕೋಲ್ಡು ಜಾಸ್ತಿ ಸೊ ಆಗುತ್ತೆ. ಯಾಕಂದರೆ ಮೊನ್ನೆಯಿಂದ ಸ್ವಲ್ಪ ಕೋಲ್ಡ್ ಇತ್ತು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ. ಆದರೆ ಇನ್ನೂ ಕಂಟಿನ್ಯೂ ಕೋಲ್ಡ್ ಆಗಿರುತ್ತೆ. ಯಾಕಂದರೆ ಇಲ್ಲಿದ್ದು ವಿಂಟರ್ ಸಮಯ ಈಗ. ಸೊ ಈ ಸಾರಿ ಆಲ್ರೆಡಿ ವಿಂಟರ್ ಲೇಟ್ ಆಗಿದೆ, ಬಟ್ ಇನ್ನೂ ಜೋರಾಗಿ ಇರ್ಬೋದು ವಿಂಟರ್. ಏನಂದರೆ ಇಸ್ರೇಲ್ನಲ್ಲಿ ಕಂಟಿನ್ಯೂ ಮಳೆ ಬರುವುದಿಲ್ಲ, ಭಾರಿ ಕಡಿಮೆ. ಸೊ ಇಲ್ಲೆಲ್ಲ ನೋಡಿ ನೀರೆಲ್ಲ ಹೋಗ್ತಾ ಉಂಟು. ಆದರೆ ಒಮ್ಮೆ ಮಳೆ ಪ್ರಾರಂಭ ಆದರೆ ಉಂಟಲ್ಲ, ಫಸ್ಟು ಮಳೆಗೆಲ್ಲ ತುಂಬ ಪ್ರಾಬ್ಲಮ್ ಬರುತ್ತೆ, ಡ್ಯಾಮೇಜ್ ಎಲ್ಲ ಆಗುತ್ತೆ. ರೋಡ್ ಆಗಿರ್ಬೋದು, ವಾಹನಗಳಲ್ಲಿ ಆಗಿರ್ಬೋದು, ಮತ್ತು ಮನೆಗಳಲ್ಲಿ. ಓಕೆ, ನಂದು ಬಸ್ ಬಂತು ನೋಡಿ. ಭಾರಿ ಮಳೆ ಬರ್ತಾ ಉಂಟು ಬೆಳಿಗ್ಗೆ ರಾತ್ರಿ ಫುಲ್ಲು ಮಳೆ ಬಂದಿದೆ ಇಸ್ರೇಲ್ನಲ್ಲಿ. ಸೊ ಈಗ ನೋಡಿ ಇಲ್ಲೆಲ್ಲ ನೀರು ಹೋಗಲಿಕ್ಕೆ ಆಗಲ್ಲ. ಸೊ ಕಂಟಿನ್ಯೂ ಮಳೆ ಬರ್ತಾ ಉಂಟು. ರಾತ್ರಿಯಿಂದ ಜೋರು ಮಳೆ ಬರ್ತಾನೇ ಇತ್ತು. ಸೊ ನಿಜವಾಗಿಯೂ ಕೆಲಸಕ್ಕೆ ಹೋಗೋದು ಬಿಡಿ, ಬೆಳಿಗ್ಗೆ ಬೆಡ್ಡಿನಿಂದ ಏಳಲಿಕ್ಕೆ ಮನಸ್ಸಿಲ್ಲ. 6 ಗಂಟೆಗೆ ಏಳಬೇಕಿತ್ತು. ಸೊ ಏಳುವಾಗಲೇ 8 ಗಂಟೆ ಆಗಿದೆ. ಸೊ ಕೆಲಸಕ್ಕೆ ಹೋಗೋದೇ ಉಪಾಯ ಇಲ್ಲ, ಹೋಗಲಿಕ್ಕೆ ಮನಸ್ಸಿಲ್ಲ. ಈ ಮಳೆಗೆ ಬೆಚ್ಚನೆ ಮಲಗುವಂತ ಆಗ್ತದೆ. ಬಟ್ ಏನು ಮಾಡೋದು, ದುಡಿಬೇಕಲ್ವಾ. ಸೊ ಹಾಗಾಗಿ ಅಂದರೆ ಇವತ್ತು ಸಹ ಮಳೆ ಉಂಟು, ನಾಳೆ ಸಹ ಮಳೆ ಉಂಟು. ಸೊ ಮತ್ತು ಚಳಿ ಅಷ್ಟೊಂದಿಲ್ಲ, ಜಸ್ಟ್ ಮಳೆ ಮಾತ್ರ. ಸೊ ಅಂದರೆ ರೋಡಲ್ಲಿ ಹೋಗೋದು ಡೇಂಜರ್. ಏನಂದರೆ ಮಳೆಗೆ ಆದರೂ ನಮ್ಮಲ್ಲಿ ಛತ್ರಿ ಇದೆ, ಬಟ್ ಈ ರೋಡಲ್ಲಿ ನೀರು ನಿಂತಿರ್ತದಲ್ಲ. ಸೊ ಆವಾಗ ಕಾರೆಲ್ಲ ಸ್ಪೀಡಲ್ಲಿ ಹೋಗುವಾಗ ಎಲ್ಲ ಮೈ ಮೇಲೆ ಹಾರುತ್ತೆ ನೀರು. ಸೊ ಆದರೆ ಸಹ ಸ್ವಲ್ಪ ಗಾಡಿಯವರು ಸ್ಲೋ ಹೋಗ್ತಾರೆ ನೋಡಿ. ಎಲ್ಲ ರೋಡಲ್ಲೇ ನೀರು ಹೋಗ್ತಾ ಉಂಟು ನೋಡಿ. ಇಲ್ಲಿ ಎಲ್ಲ ಈ ಸೈಡಿಂದೆಲ್ಲ ರೋಡಲ್ಲಿ ನೀರು ಹೋಗ್ತಾ ಉಂಟು. ಸೊ ಇದರಲ್ಲಿ ಕಾರೆಲ್ಲ ಸ್ಪೀಡಲ್ಲಿ ಹೋಗುವಾಗ ಮಾತ್ರ ನೀರೆಲ್ಲ ಹಾರ್ತದೆ ಮೇಲೆ. ಸೊ ಅದು ಪ್ರಾಬ್ಲಮ್ಮು. ಹಾಗಾಗಿ 2 ಕಡೆ ಸಹ ನೋಡಬೇಕಾಗ್ತದೆ, ಮೇಲ್ಗಡೆ ಮತ್ತು ಕೆಳಗಡೆ. ಮೇಲ್ಗಡೆಯಿಂದ ಮಳೆ, ಕೆಳಗಡೆಯಿಂದ. ಸೊ ಅಂದರೆ ಇವತ್ತು ಸಹ ಉಂಟು ಮಳೆ, ನಾಳೆ ಸಹ ಉಂಟು. 2 ದಿವಸ ಕಂಟಿನ್ಯೂ ಮಳೆ ಇರುವಂಥದ್ದು.
ಸೊ ನೋಡಿ ಅಲ್ಲಿ ನೋಡಿ ಎಲ್ಲ ಅಂದರೆ ನೀರೆಲ್ಲ ರೋಡಲ್ಲೇ ಹೋಗ್ತಾ ಉಂಟು. ಸೊ ಆದರೆ ಮಳೆಗೆ ಒಂದು ಚಂದ. ಸೊ ಈಗ ಹೊರಗೆ ಹೋಗ್ಲಿಕ್ಕೆ ಉಂಟು, ಅಂದರೆ ಎಲ್ಲ ಒದ್ದೆ ಹಾಕಿಕೊಂಡು ಕೆಲಸ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅಷ್ಟು ಬಿಟ್ಟರೆ ಇಲ್ಲಂದರೆ ಮಳೆಗೆ ಹೋಗಲಿಕ್ಕೆ ಒಳ್ಳೆ ಮಜಾ ಆಗ್ತದೆ. ನೋಡಿ ಇಲ್ಲಿಂದ ನೀರೆಲ್ಲ ಇಲ್ಲಿ ಬರ್ತದೆ. ಯಾಕಂದರೆ ಮೊದಲ ಬಾರಿ ಮಳೆಯೆಲ್ಲ ಬರುವಾಗೆಲ್ಲ ಕಸ ಕಡ್ಡಿ ಎಲ್ಲ ಈ ಡ್ರೈನೇಜಲ್ಲಿ ತುಂಬಿಕೊಳ್ಳುತ್ತೆ. ಹಾಗಾಗಿ ನೀರು ಹೋಗಲಿಕ್ಕೆ ಜಾಗ ಇರಲ್ಲ. ಸೊ ಇವತ್ತು ಬೆಳಗ್ಗೆ ಈಗ 9 ಗಂಟೆ ಆಯಿತು, ಹಾಗಾಗಿ ಎಲ್ಲ ಕ್ಲೀನೆಲ್ಲ ಮಾಡಿದ್ದಾರೆ. ಹಾಗಾಗಿ ನೀರು ಸರಾಸರಿಯಾಗಿ ರೋಡಲ್ಲಿ ಹೋಗ್ತಾ ಉಂಟು. ಇಲ್ಲಾಂದರೆ ರೋಡಲ್ಲಿ ನೀರು ಹೋಗಲಿಕ್ಕೆ ಸಹ ಕಷ್ಟ ಆಗ್ತದೆ. ಅಂದರೆ ಕೆಲವು ಕಡೆ ಮೊದಲು ಈ ರೀತಿ ಜೋರಾಗಿ ಮಳೆ ಬಂದರೆ ಎಲ್ಲ ಕಡೆ ನೀರೆಲ್ಲ ತುಂಬಿಕೊಳ್ಳುತ್ತೆ. ಯಾಕಂದರೆ ಅಲ್ಲಲ್ಲಿ ನೋಡಿ ಡ್ರೈನೇಜ್ ಇದೆ, ಆದರೆ ಇದರಲ್ಲಿ ಎಲ್ಲ ಕಸ ತುಂಬಿಕೊಂಡ್ರೆ ನೀರೆಲ್ಲ ಹೋಗಲಿಕ್ಕೆ ಆಗಲ್ಲ, ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಎಲ್ಲ ನೀರೆಲ್ಲ ಬ್ಲಾಕ್ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು. ಅಂದರೆ ಮೊದಲ ಮಳೆಗೆ ಮತ್ತೆ ಎಲ್ಲ ಕರೆಕ್ಟ್ ಆಗುತ್ತೆ. ಮತ್ತು ಕೆಲವು ಮರ ಎಲ್ಲ ಕೆಳಗೆ ಬೀಳುತ್ತೆ, ಅಂದರೆ ಜೋರು ಗಾಳಿ ಎಲ್ಲ ಇದ್ದರೆ. ಸೊ ಅದು ಸಹ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಬಟ್ ಎನಿವೇ ಮಳೆಗೆ ಎಂಜಾಯ್ ಮಾಡುವ ಇಸ್ರೇಲ್ನಲ್ಲಿ. ಸೊ ಅಂದರೆ ರೋಡೆಲ್ಲ ಕಾರೆಲ್ಲ ಸ್ಲೋ ಹೋಗ್ತದೆ, ಯಾಕಂದರೆ ಬ್ರೇಕೆಲ್ಲ ಹೊಡಿಲಿಕ್ಕೆ ಆಗಲ್ಲ. ಮತ್ತು ಸೈಕಲೆಲ್ಲ ಹೋಗುವವರು ಸ್ವಲ್ಪ ಡೇಂಜರಸ್. ಸೊ ನಾವು ರೋಡ್ ಕ್ರಾಸ್ ಮಾಡುವ. ನೋಡಿ ಇಲ್ಲಿ ನೋಡಿ ನೀರು ಕಸ ಎಲ್ಲ ಬಂದು ತುಂಬಿದೆ, ನೀರು ಹೋಗ್ತಾ ಇಲ್ಲ. ನೋಡಿ ಈ ರೀತಿ ನೀರು ನಿಂತಿದ್ರೆ ಬಸ್ಸೆಲ್ಲ ಹೋಗುವಾಗ ತುಂಬ ಡೇಂಜರ್ಸ್. ಅಂದರೆ ನೀರು ಹಾರ್ಕೊಂಡು ಹೋಗ್ತದೆ. ಸೊ ಎಲ್ಲ ಒದ್ದಾಗಬೇಕಾಗ್ತದೆ.